ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗಿನಿಂದ ವ್ಲಾಗ್ ಮಾಡ್ತಾ ಇದ್ದೇನೆ ಆಯಿತಾ. ಹೀಗೆ ಸುಮ್ಮನೆ ಮನೆ ಹತ್ರ ಎಲ್ಲ ಹಟ್ಟಿ ಹತ್ರ ಬರುವಾಗ ನನಗೆ ಒಂದು ಉದ್ದದ್ದು ಕೇರೆ ಹಾವಿನ ಪೊರೆ ಕಂಡಿತು. ಇದಕ್ಕಿಂತ ಮೊದಲು ಕೂಡ ಒಂದ್ಸಲ ಹೀಗೆ ಕಂಡಿತ್ತು. ಅದು ನಮ್ಮ ಮನೆಯಿಂದ ಆ ಕಡೆ ಒಂದು ಸ್ವಲ್ಪ ಸಣ್ಣ ತೋಟ ಉಂಟು, ಅಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ದು. ಇವತ್ತು ಮನೆಯಿಂದ ಸ್ವಲ್ಪ ಈ ಕಡೆ ಸಿಕ್ಕಿದೆ. ಬಹುಶಃ ಅದೇ ಕೇರೆ ಹಾವು ಇದ್ದಿರಬಹುದು, ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದರೆ ಅಷ್ಟೇ ಉದ್ದ ಉಂಟು. ಅದು ತೋರಿಸ್ತೇನೆ ನಿಮಗೆ, ನೋಡಿ ಆಯಿತಾ. ಇಲ್ಲಿ ನೋಡಿ, ನಾನು ನಿಮಗೆ ಬಾಲದಿಂದ ತೋರಿಸ್ತೇನೆ, ಕಾಣ್ತಾ ಇರಬಹುದು ನಿಮಗೆ. ಈ ಬಾಲದಿಂದ ಪ್ರಾರಂಭ ಆದದ್ದು ಅರ್ಧ ತನಕ ಹಾಗೇ ಉಂಟು, ಮತ್ತೆ ಅಲ್ಲಿ ತುಂಡಾಗಿದೆ. ತುಂಡಾದ ನಂತರ ಸ್ವಲ್ಪ ಬಿಡಿ ಬಿಡಿ ಭಾಗಗಳು ಹಾಗೆ ಬಿದ್ದುಕೊಂಡುಂಟು. ತಲೆ ಭಾಗ ಎಲ್ಲ ಎಲ್ಲಿ ಉಂಟು ಕಾಣ್ತಾ ಇಲ್ಲ. ತರಗೆಲೆಯ ಎಡೆಯಲ್ಲಿ ಎಲ್ಲಿಯಾದ್ರೂ ಹೋಗಿರಬಹುದು ಬಹುಶಃ. ನೋಡಿದ್ಯಲ್ಲ, ಅದು ಸ್ವಲ್ಪ ಸಮಯ ಆದ ಹಾಗೆ ಉಂಟು. ಅಂದ್ರೆ ನಿನ್ನೆ ಮೊನ್ನೆ ಪೊರೆ ಬಿಟ್ಟ ಹಾಗಿಲ್ಲ, ಸ್ವಲ್ಪ ಸಮಯ ಆಯ್ತು ಅದಕ್ಕೆ. ನಾನು ಮಾತ್ರ ನೋಡಿದ್ದು ಇವತ್ತು. ಹಾಗೆ ನಮ್ಮ ಅಂಗಳದ ಬದಿಯಲ್ಲಿರುವ ಪೇರಳೆ ಮರದಲ್ಲಿ ಮತ್ತೆ ಅಲ್ಲಿ ಮಾರ್ಗದ ಬದಿಯಲ್ಲಿರುವ ಪೇರಳೆ ಮರದಲ್ಲಿ ಪೇರಳೆ ಬೆಳೆದಿದೆ. ಅಂತ ಮಂಗಗಳು ಬಾವಲಿಗಳು ಎಂತ ಕೂಡ ತಿಂತ ಇಲ್ಲ, ಹಾಗೆ ಉಂಟು. ಬೆಳೆದು ಹಣ್ಣಾಗಿ ಒಂದೊಂದ್ಸಲ ಬೀಳುವ ಪರಿಸ್ಥಿತಿಯಲ್ಲಿ ಉಂಟು. ಅಮ್ಮ ಕೊಕ್ಕೆ ತರ್ತೇನಂತ ಹೋದ್ರು, ಅಷ್ಟರಲ್ಲಿ ನನಗೆ ಕಾಲ ಕೆಳಗೆ PVC ಪೈಪ್ ಕಂಡಿತು. ಅದರಲ್ಲೇ ಕೊಯ್ತೇನೆ ಅಂತ ಹೇಳಿ ಕೊಯ್ಲಿಕ್ಕೆ ಹೊರಟೆ. ಪೈಪಿನಿಂದಲೇ ನನ್ನ ಕೈಗೆ ಬೀಳ್ಬೋದಾ ಅಂತ ಯೋಚನೆ ಮಾಡಿದೆ, ಆದರೆ ಅದಲ್ಲಿ ತುದಿಯಲ್ಲೇ ಬಾಕಿ ಆಯಿತು. ಮತ್ತೆ ಕೆಳಗೆ ನಿಧಾನಕ್ಕೆ ತರುವಷ್ಟರಲ್ಲಿ ಅದು ಕೆಳಗೆ ಬಿದ್ದಾಯ್ತು. ಆದರೂ ಕೂಡ ಜಾಸ್ತಿ ಅಂತ ಪೆಟ್ಟಾಗಲಿಲ್ಲ, ಅಡಿಕೆಯ ಮೇಲೆ ಬಿದ್ದ ಕಾರಣ. ಮತ್ತೆ ಸ್ವಲ್ಪ ಇರುವೆ ಗೂಡೆಲ್ಲ ಕಟ್ಟಿದ್ದ ಕಾರಣ ಕಪ್ಪು ಕಪ್ಪುಂಟು. ಇನ್ನೊಂದು ಕೊಯ್ಯುದಾ ಬೇಡವಾ ಅಂತ ನೋಡುದು ನಾನು. ಪೈಪು ಸಹ ಮುಟ್ಟುದಿಲ್ಲ, ಕೊಕ್ಕೆ ಉಂಟು ಇರಲಿಕ್ಕೆ, ಆದರೆ ಮೇಲೆ ಮರದಲ್ಲಿದ್ದರೆ ಅಲ್ಲಿ ಹೋಗಿ ಕೊಯ್ಯುವ ಅಂತ ಹೇಳಿ ಅಲ್ಲಿಗೆ ಹೊರಟದ್ದು. ಅಲ್ಲಿ ಒಂದಿತ್ತು, ಮತ್ತೆ ಬೆಳೆದಿದೆ, ಒಂದೆರಡು ಮೂರು ಬೆಳೆದದ್ದುಂಟು. ಇದು ಹಣ್ಣಾಗ್ಲಿಕ್ಕಾಗಿದೆ, ಹಾಗೆ ಯಾಕೋ ಹಣ್ಣು ತಿನ್ಬೇಕಂತ ಆಯಿತು, ಅದನ್ನು ಕೊಯ್ದಾಯಿತು. ಈಗ ಮಾರ್ಗದ ಬದಿಯಲ್ಲಿ ಇನ್ನೊಂದು ಮರ ಉಂಟು, ಅದರಿಂದ ಕೊಯ್ಯುವ ಅಂತ ಹೊರಟದ್ದು. ನೋಡು ಅದರಲ್ಲಿ ಹಣ್ಣಾಗಿದ ಅಥವಾ ಬಾವಲಿಂತ ತಿಂದರೆ ಪರವಾಗಿಲ್ಲ. ಆದರೆ ಈಗ ತುಂಬ ದಿವಸ ಆಯಿತು, ಪೇರಳೆ ಮರದಲ್ಲಿ ಹಾಗೆ ಇರ್ತದೆ, ಹಕ್ಕಿಗಳು ಒಂದೊಂದ್ಸಲ ತಿಂತದೆ ಅಷ್ಟೇ. ನೋಡಿ ಅಂತ ಅಲ್ಲಿ ಬಾಳೆ ಗಿಡದ ಬುಡದಲ್ಲಿ ಬಾಲ ಕಾಣ್ತಾ ಉಂಟು ಹಾವಿದ್ದು. ನಾನು ಆರೋ ಮಾರ್ಕ್ ಹಾಕಿ ತೋರಿಸ್ತೇನೆ ಆಯಿತಾ. ಅಲ್ಲಿ ಹೋಗ್ತಾ ಉಂಟು, ಮತ್ತೆ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಸ್ವಲ್ಪ ಹೊತ್ತಾಗುವಾಗ ಆ ಕಡೆಯಿಂದ ಪರ ಕೇಳ್ತಾ ಉಂಟು. ಇಲ್ಲಿಯೇ ತರಗೆಲೆಲ್ಲ ಉಂಟಲ್ವಾ, ಹಾಗೆ ಅಲ್ಲಿ ಒಂದು ಕೇರೆ ಹಾವು. ಅಂದರೆ ನಾನಿಲ್ಲಿ ಬಂದು ಪೇರಳೆ ಮರ ನೋಡ್ತಾ ಇದ್ದೇನೆ, ನನಗೆ ನೀರು ಹೋಗ್ತದಲ್ಲ, ಹಾಗೆ ಸೌಂಡ್ ಕೇಳಿತು. ಎಂತ ಅಂತ ನೋಡ್ತೇನೆ, ಒಂದು ಉದ್ದ ಕೇರೆ ಹಾವು ಹೋಯ್ತು. ವಿಡಿಯೋದಲ್ಲಿ ಖಂಡಿತ ಇಲ್ವಾ ಗೊತ್ತಿಲ್ಲ ನನಗೆ. ಎರಡು ದೊಡ್ಡ ಪೇರಳೆ ಇತ್ತು, ಅದನ್ನೆಂಥದ್ದು ತಿಂದಿದೆ. ಇಲ್ಲಿದ್ದು ಪೇರಳೆ ತಿಂತದೆ ಸಾಮಾನ್ಯವಾಗಿ, ನಾನು ಮೊನ್ನೆ ಹಕ್ಕಿ ತಿಂದದ್ದು ಕೂಡ ತೋರಿಸಿದೆ ಅಲ್ಲ. ಅಂಗಳದ ಬದಿಯಲ್ಲಿ ಮಾತ್ರ ಎಂತ ಗೊತ್ತಿಲ್ಲ, ಹಣ್ಣು ಹಾಗೆ ಉಳಿತದೆ. ಬಹುಶಃ ಮನೆ ಹತ್ರ ಇರುವ ಕಾರಣ ಹೆದ್ರಿ ಎಂತಾದರೂ ಬರುದಿಲ್ಲ ಕಾಣಬಹುದು. ಇಲ್ಲಿ ಆದರೆ ಮಾರ್ಗದ ಬದಿಯಲ್ಲಿ ಇರುವ ಕಾರಣ ಇಲ್ಲಿ ಹತ್ತಿರ ಮನೆ ಯಾವುದು ಕೂಡ ಇಲ್ಲ, ಹಾಗಾಗಿ ಅಲ್ಲಿಂದ ಎಂತಾದರೂ ತಿಂದುಕೊಂಡು ಹೋಗ್ಬೋದು. ಹಾಗೆ ಯಾಕೋ ಪೇರಳೆ ತಿನ್ನುವ ಅಂತ ಅನಿಸಿತು, ಹಾಗೆ ಅಮ್ಮನ ಹತ್ರ ಹೇಳಿದ್ರು ಕೊಯ್ದು ಬರುವನ ಅಂತ. ನೋಡಿದರೆ ಎಂಥದ್ದು ತಿಂದಿದೆ. ಮತ್ತೆ ಒಂದೆರಡು ಬೆಳೆದದ್ದುಂಟು, ಇರಲಿ ಬಿಡಿ ಪರವಾಗಿಲ್ಲ, ಎಂತಾದರೂ ತಿಂತದೆ ಅಲ್ವಾ, ತಿನ್ನಲಿ ಅಂತ. ಹೇಗೆ ಒಂದು ಕೊಯ್ದಾಯಿತು ಸಾಕು ನಮಗೆ. ನೋಡಿ ಗುಲಾಬಿ ಹೂವೆಲ್ಲ ಮುಗಿಯಿತು. ಮೊನ್ನೆ ತುಂಬ ಇತ್ತು, ಈಗ ಸ್ವಲ್ಪ ಉಂಟು, ಆದರೂ ಕೂಡ ಇಲ್ಲೆಲ್ಲ ಒಂದೊಂದು ಉಂಟಷ್ಟೇ. ಮೊನ್ನೆ ನಾನು ಗಾರ್ಡನ್ ಟೂರ್ ಹಾಕಿದ್ದೆ, ಅದರಲ್ಲಿ ಆದರೆ ತುಂಬ ಇತ್ತು, ನೀವು ನೋಡಿರಬಹುದು. ನೋಡದವರು ಹೋಗಿ ನೋಡಿ ಆಯಿತಾ. ಒಂದು 5 ನಿಮಿಷ ಅಂತ ಹೊರಗೆ ಹೋಗಿ ಬಂದದ್ದು. ಬಿಸಿಯಲ್ಲಿ ಒಂಥರ ಬೆಂದ ಹಾಗೆ ಆಗ್ತಾ ಉಂಟು, ಅಷ್ಟು ಕೂಡ ಸೆಕೆ ಆಗ್ತದೆ. ಈಗಿನ ಬಿಸಿಲ ಎಂತ ಗೊತ್ತಿಲ್ಲ ಯಪ್ಪ. ನಾನು ತೆಕ್ಕೊಂಡದ್ದೇ ಸ್ವಲ್ಪ ಕಡಿಮೆ ಬ್ರೇಕ್, ಹಾಗೆ ಮತ್ತೆ ಮನೆಗೆ ಬಂದ ಕೂಡಲೇ ಕೆಲಸ ಮಾಡಿದೆ. ಅಷ್ಟರಲ್ಲಿ ಅಮ್ಮ ನನಗೆ ನೋಡಿ ಅಂತೆ ಉಪ್ಪು ಮೆಣಸೆಲ್ಲ ಹಾಕಿ ನನಗೆ ಬೇಕಾದ ಹಾಗೆ ಕಟ್ ಮಾಡಿ ತಂದಿದ್ದಾರೆ. ಒಳ್ಳೆ ಸ್ವೀಟ್ ಉಂಟು ಪೇರಳೆ. ನಾನು ಮೊನ್ನೆ ವ್ಲಾಗಲ್ಲಿ ಮನೆ ಅಂಗಳದ ಬದಿಗೊಂದು ಟ್ಯಾಪ್ ಹಾಕಿದ ವಿಡಿಯೋ ತೋರಿಸಿದ್ದೆ ಅಲ್ಲ, ಹಾಗೆ ಅದಕ್ಕೆ ಟ್ಯಾಪ್ ಫಿಕ್ಸಿಂಗ್ ಆಗಿರಲಿಲ್ಲ. ಯಾಕಂತ ಹೇಳಿದರೆ ಒಂದು ಸ್ವಲ್ಪ ಸಾಮಗ್ರಿಗಳೆಲ್ಲ ತರಲಿಕ್ಕೆ ಬಾಕಿ ಇತ್ತು. ಹಾಗೆ ಅಪ್ಪ ಪೇಟೆಯಿಂದ ತಂದಿದ್ರು, ನಮಗೆ ಫಿಕ್ಸ್ ಮಾಡಲಿಕ್ಕೆ ಆಗ್ತದೆ, ಸುಲಭ ಉಂಟು ಅಂತ ಹೇಳಿ ನಾನು ಅಪ್ಪ ಅಮ್ಮ ಎಲ್ಲ ಸೇರಿ ಈಗ ಆ ಕೆಲಸ ಮಾಡ್ತಾ ಇದ್ದೇವೆ ಆಯಿತಾ.
ಇದು ವಾಟರ್ ಆ್ಯಪಲ್ ಅಂತ ಹೇಳುವ ಗಿಡದ ಹೂವು ಆಯಿತಾ. ನಕ್ಷತ್ರ ನೇರಳೆ ಉಂಟಲ್ವಾ, ಅದೇ ಜಾತಿಗೆ ಸೇರಿದಂತಹ ಗಿಡ. ಅದೇ ರೀತಿಯ ಹಣ್ಣಾಗ್ತದೆ, ಆದರೆ ಗಾತ್ರದಲ್ಲಿ ಸ್ವಲ್ಪ ಉದ್ದಾಗಿ ಸ್ವಲ್ಪ ದೊಡ್ಡ ಇರ್ತದೆ. ರುಚಿ ಕೂಡ ಅಷ್ಟೇ ತುಂಬ ಸಿಹಿಯಾಗಿರ್ತದೆ. ನಮ್ಮಲ್ಲಿ 1-2 ವರ್ಷದ ಹಿಂದೆ ನೆಟ್ಟದ್ದು ಕಾಣಬೇಕು ಇದು. ಕಳೆದ ವರ್ಷ ಕೂಡ ಆಗಿತ್ತು. ತುಂಬ ರುಚಿ ಇರ್ತದೆ. ಈಗ ಮರ ನೋಡಿ ಎಷ್ಟು ದೊಡ್ಡ ಆಗಿದೆ ಅಂತ. ಹೂವು ಕೂಡ ತುಂಬ ಬಿಟ್ಟಿದೆ. ಇದು ನಿಲ್ತದ ಇಲ್ವಾ ಗೊತ್ತಿಲ್ಲ, ಕೆಲವೊಂದ್ಸಲ ಬಾಡಿ ಉದುರಿ ಹೋಗ್ತದೆ. ಈ ಸಲ ಆದರೆ ಒಳ್ಳೆಯದು, ತೋರಿಸ್ತೇನೆ ನಿಮಗೆ ಆಯ್ತಾ. ಆದರೆ ಇವತ್ತು ಊಟಕ್ಕೆ ನಮಗೆ ಸುವರ್ಣಗಡ್ಡೆ ಬೀಜದ್ದು ಮಜ್ಜಿಗೆ ಹುಳಿ ಮತ್ತು ಹರಿವೆ ಸೊಪ್ಪಿನ ಪಲ್ಯ ಮಾಡಿದ್ರು ಅಮ್ಮ. ನನಗೆ ಎರಡು ಕೂಡ ಇಷ್ಟ. ಯಾವತ್ತಿನ ಹಾಗೆ ಇವತ್ತು ಕೂಡ ಲಾಗೌಟ್ ಆಯಿತು. ವಾಕಿಂಗ್ ಹೋಗುವ ಅಂತ ಮಾರ್ಗದ ಹತ್ರ ಬಂದಿದ್ದೇನೆ. ಎಂತೆಂಥ ವಿಷಯಗಳು ಸಿಗ್ತದೆ ಗೊತ್ತಿಲ್ಲ. ಗಿಳಿಯ ಹಾಗೆ ಒಂದು ಹಸಿರು ಬಣ್ಣದ ಹಕ್ಕಿ, ಗಿಳಿ ಅಲ್ಲ, ಕೊಕ್ಕೆ ಎಲ್ಲ ಸಾಮಾನ್ಯ ಉಂಟು, ಪೇರಳೆ ತಿಂತ ಇತ್ತು. ಈಗ ಮಾವಿನ ಮರ ಹೂ ಬಿಡುವಂತಹ ಸಮಯ, ಹಾಗಾಗಿ ಯಾವುದೇ ವಾಟ್ಸಪ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು, ಎಲ್ಲ ಕಡೆ ಕೂಡ ಜನರು ಅದನ್ನು ಫೋಟೋ ತೆಗೆದು ಅವರವರ ಮನೆಯಲ್ಲಿ ಎಷ್ಟು ಹೂ ಹೋಗಿದೆ, ಎಷ್ಟು ಮಾವಿನಕಾಯಿ ಆಗ್ತಾ ಉಂಟು ಮಿಡಿ ಅಂತೆಲ್ಲ ತುಂಬ ಜನ ಸ್ಟೇಟಸ್, ಸ್ಟೋರಿ, ಪೋಸ್ಟ್ ಎಲ್ಲ ಹಾಕೋದನ್ನು ನೋಡಿದ್ದೇನೆ ಆಯಿತಾ. ಅಂತ ಹೇಳಿದರೆ ಎಷ್ಟು ಹೂ ಹೋಗಿದೆ ಅಂತ ಹೇಳಿದರೆ ಎಲೆ ಕೂಡ ಕಾಣದಷ್ಟು ಹೂ ಹೋಗಿದೆ ಅಂತ ಹಾಕ್ತಾರೆ. ನಮ್ಮ ಮರ ತೋರಿಸ್ತೇನೆ ನಿಮಗೆ ನೋಡಿ. ನಮ್ಮ ಮಾವಿನ ಮರದ ಅವಸ್ಥೆ ನೋಡಿ ಅಂತೆ, ಎಲೆ ಬಿಟ್ಟು ಮತ್ತೆಂತ ಕೂಡ ಇಲ್ಲ, ಹೂವೇ ಹೋಗ್ಲಿಲ್ಲ ಅಂತ ಈ ಸಲ. ಅಲ್ಲಿ ಕಾಣ್ತಾ ಇರ್ಬೋದು ನಮ್ಮ ಮಾವಿನ ಮರ, ಅದರಲ್ಲಿ ಇಲ್ವಾ ಎಲೆ ಬಿಟ್ಟು ಮತ್ತೆಂತ ಕೂಡ ಇಲ್ಲ. ಯಾಕಂತ ಹೇಳಿದರೆ ಕಳೆದ ಸಲ ಅದರಲ್ಲಿ ಮಾವಿನ ಹಣ್ಣಾಗಿದೆ. ಮಾವಿನ ಹಣ್ಣು ತುಂಬ ಒಳ್ಳೆದುಂಟು ಅದರದ್ದು, ಸಿಹಿ ಸಿಹಿಯಾಗಿ. ಕಾಡು ಮಾವಿನ ಹಣ್ಣು, ಯಾವುದೇ ರೀತಿಯ ಜಾತಿಯ ಮಾವಿನ ಹಣ್ಣು ಅಂತ ಅಲ್ಲ, ತುಂಬ ಸಿಹಿ ಸಿಹಿಯಾಗಿತ್ತು ಆ ಮಾವಿನ ಹಣ್ಣು. ಹಾಗೆ ಕಳೆದ ವರ್ಷ ಆಗಿದೆ, ಈ ಸಲ ಇಲ್ಲ, ಇನ್ನು ಬರುವ ವರ್ಷ. ತೋಟದಲ್ಲಿ ಕೂಡ ಒಂದೇ ಒಂದು ಮರದಲ್ಲಿ ಮಾವಿನ ಹೂ ಬಿಡಲಿಲ್ಲ. ಹಾಗಾಗಿ ಈ ಸಲ ನಮಗೆ ಮಾವಿನ ಹಣ್ಣು ಇಲ್ಲ ಅಂತ ಬೇಜಾರು. ಮಾವಿನ ಹಣ್ಣಿನಿಂದ ಎಷ್ಟೆಲ್ಲ ಖಾದ್ಯಗಳನ್ನು ಮಧ್ಯಾಹ್ನಕ್ಕೆ ಮಾಡ್ತೇವೆ, ಗೊಜ್ಜು ಮತ್ತು ಸಾಸಿವೆ, ಪಲ್ಯ, ಸಾಂಬಾರ್, ಹೀಗೆ ಸಾಕಷ್ಟು ಮಾವಿನ ಹಣ್ಣಿನ ಖಾದ್ಯಗಳನ್ನು ಮಾಡ್ತೇವೆ. ಈ ಸಲ ಎಂತ ಕೂಡ ಇಲ್ಲ ಅಂತ ಬೇಜಾರ. ಮುಂದಿನ ವರ್ಷಕ್ಕೆ ಕಾಯಬೇಕಷ್ಟೆ. ನೋಡಿ, ಆ ಹಸಿರು ಬಣ್ಣದ ಹಕ್ಕಿ ಇನ್ನೂ ಕೂಡ ಹೋಗಲಿಲ್ಲ. ನಾನು ಅಲ್ಲಿಯೇ ಆ ಕಡೆ ಈ ಕಡೆ ಹೋಗ್ತಾ ಇದ್ರು ಕೂಡ ಇಲ್ವಾ, ಅದಕ್ಕೆ ಹೆದರಿಕೆ ಇಲ್ಲ. ನಿಮಗೆ ಕಾಣ್ತಾ ಉಂಟ ಗೊತ್ತಿಲ್ಲ, ಮಧ್ಯದಲ್ಲಿ ಎಲೆ, ಹಸಿರಿನ ಎಲೆಗಳ ಮಧ್ಯೆ ಆ ಹಕ್ಕಿ ಕೂಡ ಉಂಟು. ಪೇರಳೆಲ್ಲ ಹುಡುಕುದದು ಎಲ್ಲಿ ಉಂಟು ಅಂತ, ಒಂದೊಂದು ತಿನ್ನೋದು, ರುಚಿ ನೋಡೋದು. ಅದು ಇಷ್ಟ ಆಗದಿದ್ರೆ ಮತ್ತೆ ಇನ್ನೊಂದು ಪೇರಳೆ ಹತ್ರ ಹೋಗುದು. ಈಗ ಅಲ್ಲಿ ನಡುವಲ್ಲಿ ಉಂಟು, ಝೂಮ್ ಮಾಡಿ ತೋರಿಸ್ತೇನೆ, ಆದರೆ ನಿಮಗೆ ಕ್ಲಾರಿಟಿ ಉಂಟಾ ಇಲ್ವೋ ಗೊತ್ತಿಲ್ಲ. ಈ ಹಕ್ಕಿದ್ದಿಲ್ವಾ, ಹಸಿರು ಬಣ್ಣದ ದೇಹ, ತಲೆ ಹತ್ರ ಸ್ವಲ್ಪ ಹಳದಿ ಉಂಟು, ಕೊಕ್ಕು ಮತ್ತೆ ಸಾಮಾನ್ಯ ಉಂಟು. ಒಂಥರ ಗಿಳಿಯ ಹಾಗೆ, ಹಿಂದಿನಿಂದ ನೋಡುವಾಗ ಗಿಳಿಯ ಹಾಗೆ ಕಾಣ್ತದೆ. ಚಂದ ಉಂಟು ಹಕ್ಕಿ. ಈ ಹಕ್ಕಿ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಬರ್ತಾ ಇರ್ತದೆ. ಹಾಗೆ ಇವತ್ತು ಪೇರಳೆ ಮರದ ಹತ್ರ ಸಾಯಂಕಾಲ ಕೂತಿದೆ, ನೋಡುವ ಎಂತೆಲ್ಲ ಮಾಡ್ತದೆ ಅಂತ. ಅಲ್ಲಿ ಪಕ್ಕದ ಮನೆಯದ್ದು ನಾಯಿ ಉಂಟು, ಅಲ್ಲಿ ಮೇಲೆ ಮನೆ ಆ ಹುಡುಗಿ ಮೇಕಪ್ ಎಲ್ಲ ಮಾಡಿದ್ಲಲ್ಲ, ಅದೇ ನಾಯಿ ಉಂಟು, ಅಲ್ಲಿ ಕುತ್ಕೊಂಡು ನೋಡ್ತಾ ಉಂಟು ಇವಳು ಯಾರ ಹತ್ರ ಮಾತಾಡುದು ಅಂತ. ಇಲ್ಲಿ ನೋಡಿ, ಇಲ್ಲಿ ಪುಟ್ಟ ಪುಟ್ಟ ದಾಸವಾಳ ಕಾಣ್ತಾ ಇರಬಹುದು ನಿಮಗೆ. ಇದಕ್ಕಿಲ್ವ ನಾವು ಮೆಣಸು ದಾಸವಾಳ ಅಂತ ಹೇಳುದು. ನೋಡಿ ಎಷ್ಟು ಚಂದ ಉಂಟಿದು. ಈ ಹೂವು ನೋಡ್ಲಿಕ್ಕೆ ಎಷ್ಟು ಕೇಳ್ತಾ ಉಂಟ ಇಲ್ವಾ ಗೊತ್ತಿಲ್ಲ ಆಯ್ತಾ. ಅಲ್ಲಿ ಸುಮ್ಮನೆ ಮದ್ಯಪಾನ ಮಾಡಿಲ್ವಾ ಬೊಬ್ಬೆ ಹಾಕುದು. ನಮ್ಮ ಒಂದು ಸುತ್ತ ಬೈಯುವುದು ಏನಂತ ಹೇಳಿದರೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ, ಯಾರಿಗಂತೇಳಿ ಎಲ್ಲರಿಗೆ ಬೈತಾ ಇರುವುದೇ ಒಂಥರ. ಈ ಒಂದು ಪದ್ಧತಿ ಇನ್ನೂ ಕೂಡ ನಮ್ಮ ಒಂದು ಹಳ್ಳಿಯಲ್ಲಿ ಹೋಗಲಿಲ್ಲ ಅಂತ ಹೇಳುವುದೇ ಬೇಜಾರು. ಕುಡಿಯುವವರಿದ್ದಾರೆ, ಎಷ್ಟು ಜನ ಕೂಡ ಇದ್ದಾರೆ ಇಲ್ಲಿ ಸುತ್ತಮುತ್ತ, ಅದು ಸಮಸ್ಯೆ ಅಲ್ಲ. ಕುಡಿದು ಬೊಬ್ಬೆ ಹಾಕುದುಂಟಲ್ಲ, ಎಷ್ಟೊಂದು ಹಿಂಸೆ ಅಂತ ಹೇಳಿದರೆ. ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ವಾ, ಬುದ್ಧಿ ಬರೋದಿಲ್ಲ. 1 ವಾರ ಸುಮ್ಮನೆ ಇರ್ತಾರೆ, ಮತ್ತೆ ಇದೇ ಗೋಳು. ನೋಡಿ ಇಲ್ಲಿಗೆ ಸರಿ ಕೇಳ್ತದೆ ನಮ್ಮ ಮನೆಗೆ ಅಲ್ಲಿಂದ. ನಾನು ಮೆಣಸು ದಾಸವಾಳದ ಬಗ್ಗೆ ಹೇಳ್ತಾ ಇದ್ದಲ್ಲ. ಈ ದಾಸವಾಳದ ಈ ರೀತಿ ತೊಟ್ಟು ತೆಗೆದು ಇದರ ಹಿಂದೆ ಮಕರಂದ ಬರ್ತದೆ. ಎಷ್ಟು ಸಿಹಿ ಅಂತ ಹೇಳಿದರೆ, ಕೆಲವರೆಲ್ಲ ಇದನ್ನು ಟ್ರೈ ಮಾಡಿರಬಹುದು ಬಾಲ್ಯದಲ್ಲಿ. ಯಾರೆಲ್ಲ ಇದನ್ನು ಈ ರೀತಿ ಸಿಹಿ ಕುಡಿತಾ ಇದ್ರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಕುಡಿದು ಬಂದು ನೆರೆಹೊರೆಯವರಿಗೆಲ್ಲ ಬೈಯೋದು, ಎಲ್ಲ ಬೈದು ಬಚ್ಚಿದ್ರೆ ಮತ್ತೆ ಮನೆಯಲ್ಲಿ ಹೆಂಡತಿಗೆ ಬೈಯೋದು.
ಇಂತಹ ಒಂದು ಪದ್ಧತಿ ಇನ್ನೂ ಕೂಡ ನಮ್ಮಲ್ಲಿ ಉಂಟು ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆಗಬೇಕು. ಆದರೆ ಇದು ಸತ್ಯ, ಶೋಚನೀಯ ಕೂಡ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.